ಶಾಸಕಾಂಗ ಸಭೆಯಲ್ಲಿ ಸಿದ್ದರಾಮಯ್ಯನವರಿಗೆ ಗೌರವ ಅರ್ಪಣೆ ಮಾಡಲಾಗಿದೆ. ಶಾಸಕಾಂಗ ಸಭೆಯಲ್ಲಿ ಸಿದ್ದರಾಮಯ್ಯನವರಿಗೆ ಗೌರವವನ್ನು ಅರ್ಪಿಸಿರೋದಿದು. ಅಂದರೆ ನಿರ್ಗಮಿತ ನಾಯಕ, ಶಾಸಕಾಂಗ ಪಕ್ಷದ ನಾಯಕರು ಅವರೇ ಆಗಿದ್ದು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟರು. ಈಗ CLP ನಾಯಕನಾಗಿ ಅವರು ಕೆಳಗಿಳಿದಿದ್ದಾರೆ. ಸೊ ಹಾಗಾಗಿ ಅವರಿಗೆ ಒಂದು ಗೌರವವನ್ನು ಅರ್ಪಣೆ ಮಾಡುವ ರೀತಿಯಲ್ಲಿ ಒಂದು ನಿರ್ಣಯ ಪತ್ರವನ್ನು ಕಾಂಗ್ರೆಸ್ ಪೋಸ್ಟ್ ಮಾಡಿರೋದು. ಶಾಸಕಾಂಗ ಪಕ್ಷದ ನಾಯಕನಾಗಿ ಒಂದು ಕಡೆ DK ಶಿವಕುಮಾರ್ ಅವರ ಆಯ್ಕೆ, ಅದೇ ಸಂದರ್ಭದಲ್ಲಿ ಶಾಸಕಾಂಗ ಸಭೆಯಲ್ಲಿ ನಿರ್ಗಮಿತ ನಾಯಕ ಸಿದ್ದರಾಮಯ್ಯನವರಿಗೆ ಗೌರವ ಅರ್ಪಣೆ. ಶಾಸಕಾಂಗ ಸಭೆಯಲ್ಲಿ DK ಶಿವಕುಮಾರ್ ಅವರು ಈ ನಿರ್ಣಯವನ್ನ ಮಂಡಿಸಿದ್ದಾರೆ. ಆ ನಿರ್ಣಯ ಏನು? ಜೊತೆಗೆ ಸಿದ್ದರಾಮಯ್ಯನವರು ಕೂಡ ಈ ಬಗ್ಗೆ ಮಾತನಾಡಲಿಕ್ಕಿದ್ದಾರೆ. ಯಾಕಂದರೆ ನಿರ್ಗಮಿತ ನಾಯಕ ಆ ಸ್ಥಾನದಿಂದ, ಆ ಗೌರವ ಸ್ಥಾನದಿಂದ ಇಷ್ಟು ವರ್ಷಗಳ ಕಾಲ ಆಡಳಿತ ಮಾಡಿಸಿ ದಾಖಲೆಯನ್ನು ಬರೆದಿರುವಂಥ ಸಿದ್ದರಾಮಯ್ಯನವರು ಒಂದು ಭಾಷಣ ಮಾಡಲಿಲ್ಲ ಅಂದರೆ ಹೇಗೆ ಅಂಥೇಳಿ ಸೊ ಅಲ್ಲೂ ಕೂಡ ಭಾಷಣವನ್ನು ಮಾಡ್ತಾ ಇದ್ದಾರೆ ಅನ್ನೋ ಮಾತು. ಗೌರವ ಅರ್ಪಣೆ ಜೊತೆಗೆ DK ಶಿವಕುಮಾರ್ ಅವರ ನಿರ್ಣಯ, ಆ ನಿರ್ಣಯದಲ್ಲಿ ಏನಿದೆ ಪತ್ರವನ್ನು ಓದ್ತಾ ಹೋಗ್ತೀನಿ. ಕರ್ನಾಟಕದ ಜನತೆಗೆ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ನೀಡಿರುವ ವಿಶಿಷ್ಟ ಸೇವೆಯನ್ನು ಸ್ಮರಿಸಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷವು ಶ್ರೀ ಸಿದ್ದರಾಮಯ್ಯ ಅವರಿಗೆ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸುತ್ತದೆ. ಅವರು ಅಂದರೆ ಸಿದ್ದರಾಮಯ್ಯನವರು 2013ರಿಂದ 2018 ಮತ್ತು 2023-2026ರವರೆಗೆ ಮುಖ್ಯಮಂತ್ರಿಯಾಗಿ ಹಾಗೂ 2 ಅವಧಿಗಳಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಸಲ್ಲಿಸಿದ ಸೇವೆಯನ್ನು ಜನತೆ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಯಾವಾಗಲೂ ಅಪಾರ ಪ್ರೀತಿ ಹಾಗೂ ಹೆಮ್ಮೆಯಿಂದ ಸ್ಮರಿಸುತ್ತಾರೆ. ಸಾಮಾಜಿಕ ನ್ಯಾಯದ ಮೇಲಿನ ಅವರ ಸಮರ್ಪಣಾ ಭಾವ, ಆಡಳಿತಾತ್ಮಕ ಸಾಮರ್ಥ್ಯ, ಪಕ್ಷದ ಸಿದ್ಧಾಂತಕ್ಕೆ ಅವರ ಬದ್ಧತೆ ಮತ್ತು ಪಕ್ಷದ ನಾಯಕತ್ವದಲ್ಲಿನ ಅವರ ಸಂಪೂರ್ಣ ನಂಬಿಕೆಯು ಪ್ರತಿಯೊಬ್ಬ ಕಾಂಗ್ರೆಸ್ಸಿಗನು ಅನುಸರಿಸಬೇಕಾದ ಮಾದರಿಯಾಗಿದೆ. ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ ಯಾವಾಗಲೂ ಇದೇ ಆದರ್ಶಗಳ ಹಾದಿಯಲ್ಲಿ ಮುನ್ನಡೆಯುತ್ತೆ. ನಾವು ಅವರಿಗೆ ನಮ್ಮ ಹೃದಯದಾಳದಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಇದು ನಿರ್ಣಯವನ್ನು ತೆಗೆದುಕೊಂಡಿದ್ದು. ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿ. ಬಸವರಾಜ್, ಅಂತೂ ಇಂತೂ ಕಡೆಗೂ DK ಶಿವಕುಮಾರ್ ಅವರು CLP ನಾಯಕನ ಆಯ್ಕೆ ಪ್ರಕ್ರಿಯೆ ಪೂರ್ಣಗೊಂಡಿದೆ. ಬಟ್ ಮಧ್ಯದಲ್ಲಿ ಒಂದು ಸ್ವಲ್ಪ ಗೊಂದಲ ನಿರ್ಮಾಣ ಆಯ್ತಲ್ಲ, ಯಾಕೆ, ಹೇಗೆ, ಏನೇನಾಯ್ತು ಅಲ್ಲಿ ಆ ಸಂದರ್ಭದಲ್ಲಿ? ಶರತ್, ಇವತ್ತಿನ CLP ಸಭೆಯಲ್ಲಿ ಒನ್ ಲೈನ್ ಒಂದು ಹೆಸರನ್ನು ಕೂಡ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. CM ಏನು ಸಿದ್ದರಾಮಯ್ಯ ಅವರು DK ಶಿವಕುಮಾರ್ ಅವರ ಹೆಸರನ್ನು ಕೂಡ ಉಲ್ಲೇಖ ಮಾಡಿ CLP ನಾಯಕನನ್ನಾಗಿ ಘೋಷಣೆ ಮಾಡಿದ್ರು. ಅದಕ್ಕೆ ಪರಮೇಶ್ವರ್ ಅವರು ಕೂಡ ಅನುಮೋದನೆ ಮಾಡಿದ್ರು. ಅದಾದ ಬಳಿಕ ಅಲ್ಲಿ ಕೆಲವೊಂದಿಷ್ಟು ಏನು ಮುಂದಿನ ಮುಖ್ಯಮಂತ್ರಿ ಅನ್ನುವಂಥದ್ದನ್ನ ಯಾವುದೇ ರೀತಿ ಘೋಷಣೆ ಕೂಡ ಮಾಡ್ಲಿಲ್ಲ. ಆಗ CLP ಸಭೆಯಲ್ಲಿ ಕೆಲವೊಂದಿಷ್ಟು ಗೊಂದಲ ಸೃಷ್ಟಿ ಆದಂತೆ ಆಯ್ತು. ಅದಾದ ಬಳಿಕ ಸಿದ್ದರಾಮಯ್ಯವರು ಕೂಡ ಹೊರ ನಡೀತಾರೆ. ಅವ್ರ ಜೊತೆ ಸುರ್ಜೇವಾಲಾ ಅವರು ಮತ್ತೆ AICC ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ AC ವೇಣುಗೋಪಾಲ್ ಅವರು ಕೂಡ ತೆರಳುತ್ತಾರೆ. ಸಿದ್ದರಾಮಯ್ಯವರ ಮೊದಲು CM ಕಚೇರಿ ಏನಿತ್ತು ಆ ಕಚೇರಿಗೆ ಹೋಗಿ ಒಂದು 5 ನಿಮಿಷಗಳ ಕಾಲ ಚರ್ಚೆ ಮಾಡ್ತಾರೆ. ಚರ್ಚೆ ಆದ ಬಳಿಕ ಮತ್ತೆ ಅವ್ರನ್ನ ಒಂದು 5 ನಿಮಿಷ ಬ್ರೇಕ್ ಆಗಿ ಮತ್ತೆ CLP ಸಭೆಗೂ ಕೂಡ ಬಂದು ಅವರ ಏನು CLP ಸಭೆಯಲ್ಲಿ ಏನು ನಿರ್ಧಾರ ಕೈಗೊಂಡಿದ್ರು ಅದನ್ನ ಪ್ರಕಟಣೆ ಮಾಡ್ತಾರೆ. ಸಿದ್ದರಾಮಯ್ಯವರಿಗೆ ಅಭಿನಂದನೆ ತಿಳಿಸ್ತಾರೆ. DK ಶಿವಕುಮಾರ್ ಅವರು CLP ನಾಯಕ ಅನ್ನುವಂಥದ್ದು ಕೂಡ ಘೋಷಣೆ ಆಗುತ್ತೆ. ಆದ್ರೆ ಅಧಿಕೃತವಾಗಿ ಮುಂದಿನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರೇ ಅನ್ನುವಂಥದ್ದನ್ನ ಸುರ್ಜೇವಾಲಾ ಅವರು ಸುದ್ದಿಗೋಷ್ಠಿ ಮಾಡುವ ಮುಖಾಂತರ ಅಲ್ಲಿ ಪ್ರಕಟಣೆ ಮಾಡಲಿದ್ದಾರೆ. CLP ಸಭೆಯಲ್ಲಿ ಸಿದ್ದರಾಮಯ್ಯವರು ಹೇಳಿರ್ತಕ್ಕಂಥದ್ದು CLP ನಾಯಕ DK ಶಿವಕುಮಾರ್ ಅವರು ಅನ್ನುವಂಥದ್ದು. ಆದ್ರೆ ಮುಂದಿನ ಮುಖ್ಯಮಂತ್ರಿ ಅನ್ನುವಂಥದ್ದು ಹೈಕಮಾಂಡ್ ನಾಯಕರು ಹೇಳಿದಂತೆ, ಹೈಕಮಾಂಡ್ ಹೇಳುತ್ತೆ ಅನ್ನುವಂಥದ್ದನ್ನ ಮಾತ್ರ CLP ಸಭೆಯಲ್ಲಿ ಸಿದ್ದರಾಮಯ್ಯವರು ಉಲ್ಲೇಖ ಮಾಡಿದ್ದಾರೆ ಅನ್ನುವಂಥದ್ದೇ ದೊಡ್ಡ ಮಟ್ಟಿಗೆ ಒಂದಿಷ್ಟು CLP ಸಭೆಯಲ್ಲಿ ಗೊಂದಲಕ್ಕೆ ಎಡೆ ಮಾಡಿಕೊಡ್ತು. ಆ ಗೊಂದಲವನ್ನ ನಿವಾರಣೆ ಮಾಡುವಂತ ನಿಟ್ಟಿನಲ್ಲೇ CLP ಸಭೆಯ ಮಧ್ಯದಲ್ಲೇ ಒಂದು 5 ನಿಮಿಷಗಳ ಕಾಲ ಒಂದು ಬ್ರೇಕ್ ತೆಗೆದುಕೊಂಡು ಅಲ್ಲಿ ಸಿದ್ದರಾಮಯ್ಯವರ ಜೊತೆ ಚರ್ಚೆ ನಡೆಸಿದ್ದಾರೆ AICC ನಾಯಕರು. ಅದಾದ ಬಳಿಕ ಕೂಡ CLP ಸಭೆ ಮುಂದುವರೆದಿದೆ. ಅದು ಈಗ ಮುಗಿದಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುರ್ಜೇವಾಲಾ ಅವರು ಮತ್ತೆ ವೇಣುಗೋಪಾಲ್ ಅವರು ಕೂಡ ಸುದ್ದಿಗೋಷ್ಠಿ ಮಾಡುವ ಮುಖಾಂತರ ಮುಂದಿನ ರಾಜ್ಯದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಹೆಸರನ್ನು ಕೂಡ ಹೈಕಮಾಂಡ್ ನಾಯಕರೇ ಘೋಷಣೆ ಮಾಡಲಿದ್ದಾರೆ. ಶರತ್, ಮತ್ತೊಂದು ಕಡೆ ಬಸವರಾಜ್, ಈ ಗೊಂದಲಗಳಿಗೆ ಕಾರಣ ಆಗಿದ್ದು ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರ ಹೆಸರನ್ನ ಮುಂದಿನ CLP ನಾಯಕ ಅಂತ ಘೋಷಿಸಲಿಲ್ಲ ಅನ್ನೋದು. ಯಾಕೆಂದ್ರೆ ಸರಿಯಾಗಿ ಕಮ್ಯುನಿಕೇಟ್ ಆಗಿರಲಿಲ್ವಾ? ಹೈಕಮಾಂಡ್ ಈ ಮುಂಚೆನೇ ಹೇಳಿತ್ತಾ ನೀವೇ ಅನೌನ್ಸ್ ಮಾಡಬೇಕು ಅನ್ನೋದು? ಯಾಕೆಂದ್ರೆ ಸಿದ್ದರಾಮಯ್ಯನವರು ಹೈಕಮಾಂಡ್ಗೆ ಬಿಟ್ಟ ವಿಚಾರ, ಅವರು ಆಯ್ಕೆ ಮಾಡಿಕೊಂಡ್ರೆ ಅದಕ್ಕೆ ಶಾಸಕರು ಒಪ್ಪಿಗೆ ಕೊಡ್ತಾರೆ, ನಾನೇನು ಅನೌನ್ಸ್ ಮಾಡೋದಿದೆ ಅನ್ನೋ ರೀತಿಯಾಗಿ ಮಾತಾಡಿದ್ದವರು.
ಶರತ್, ಈಗಾಗಲೇ ಮೊದಲೇನೆ ಕೂಡ ಹೈಕಮಾಂಡ್ ನಾಯಕರು ಒಂದಿಷ್ಟು ಚರ್ಚೆ ಕೂಡ ನಡೆಸಿದ್ರು. ಇಡೀ CLP ಸಭೆಯ ಹೊಣೆಗಾರಿಕೆಯನ್ನ ಸಿದ್ದರಾಮಯ್ಯನವರಿಗೂ ಕೂಡ ಕೊಟ್ಟಿದ್ರು. ಅದರಂತೆ ಸಿದ್ದರಾಮಯ್ಯನವರು ಕೂಡ ಅದಕ್ಕೆ ಒಪ್ಪಿಕೊಂಡಿದ್ರು ಅನ್ನುವಂಥದ್ದು. ಆದ್ರೆ ಈ CLP ಸಭೆಗೂ ಕೂಡ 4 ಗಂಟೆಗೆ CLP ಸಭೆ ಆಯೋಜನೆ ಆಗಿತ್ತು. AICC ನಾಯಕರು ಕೂಡ ಬಂದಿದ್ರು, ಸುರ್ಜೇವಾಲಾ ಅವರು ಕೂಡ ಬಂದಿದ್ರು, KC ವೇಣುಗೋಪಾಲ್ ಅವರು ಬಂದಿದ್ರು, DK ಶಿವಕುಮಾರ್ ಅವರು ಬಂದಿದ್ರು. ಆದ್ರೆ ಸಿದ್ದರಾಮಯ್ಯನವರೇ ಒಂದಿಷ್ಟು ಅರ್ಧ ಗಂಟೆಗಳ ಕಾಲ ತಡವಾಗಿ ಕೂಡ ಬಂದ್ರು. ಮೊದಲೇ ಈ CLP ಸಭೆಯಲ್ಲಿ ಏನೆಲ್ಲ ಆಗುತ್ತೆ, 1 ಲೈನ್ ಅಜೆಂಡಾ ಕೂಡ ಇರುವಂತದ್ದು ಅನ್ನುವಂಥದ್ದು ಕೂಡ ಕಾಂಗ್ರೆಸ್ ಪಕ್ಷದ ಮೂಲಗಳಿಂದಲೂ ಕೂಡ ಇತ್ತು. ಅದನ್ನು ಕೂಡ ಸಿದ್ದರಾಮಯ್ಯನವರಿಗೆ ಕೂಡ ರವಾನೆ ಮಾಡಿದ್ರು. ಅದೆಲ್ಲವೂ ಕೂಡ ಕಮ್ಯುನಿಕೇಟ್ ಇರುವಂತ ಸಂದರ್ಭದಲ್ಲೂ ಸಹಿತ ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯನವರು ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಹೈಕಮಾಂಡ್ ನಾಯಕರು ಹೇಳಿದಂತೆ ಅನ್ನುವಂತಹ ಒಂದಿಷ್ಟು ಪದವನ್ನ ಬಳಕೆ ಮಾಡುವ ಮುಖಾಂತರ ಎಲ್ಲ ಒಂದು ಕಡೆ ಕಾಂಗ್ರೆಸ್ ಪಕ್ಷದ ವಲಯದಲ್ಲೂ ಕೂಡ ತೀವ್ರ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಅದರಲ್ಲೂ ಸಿದ್ದರಾಮಯ್ಯನವರ ಬಣದಲ್ಲಿರ್ತಕ್ಕಂಥ ನಾಯಕರು ಅದಕ್ಕೆ ಬೆಂಬಲ ಕೊಡುವಂತ ರೀತಿಯಲ್ಲಿಯೂ ಕೂಡ ಅವರು ಇರ್ತಕ್ಕಂಥದ್ದು. ಹಾಗಾಗಿ ಎಲ್ಲವೂ ಕೂಡ ಹೈಕಮಾಂಡ್ ಅಂದ್ರೆ ಇದನ್ನ ನಾವು ಗಮನಿಸ್ತಾ ಹೋದ್ರೆ ಶರತ್, ಸಿದ್ದರಾಮಯ್ಯನವರು ಕೂಡ CM ಸ್ಥಾನದಿಂದ ಕೆಳಗೆ ಇಳಿಸಿರ್ತಕ್ಕಂಥದ್ದು ಹೈಕಮಾಂಡ್, ಮತ್ತೆ DK ಶಿವಕುಮಾರ್ನವ್ರನ್ನ ಹೆಸರು ಪ್ರಸ್ತಾಪ ಮಾಡುವಂತದ್ದು ಕೂಡ ಹೈಕಮಾಂಡ್. ಹಾಗಾಗಿ ನಮ್ಮದು ಯಾವುದು ಕೂಡ ಸ್ವಂತಿಕೆ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದು ಸಂದೇಶವನ್ನ ರವಾನೆ ಮಾಡುವಂತ ಪ್ರಯತ್ನದ ಭಾಗವು ಏನು ಅನ್ನುವಂಥದ್ದು ಕೂಡ ದೊಡ್ಡ ಮಟ್ಟಿಗೆ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಯಾಕಂತಂದ್ರೆ ಅಲ್ಲಿ ಸುದ್ದಿಗೋಷ್ಠಿ ಮಾಡುವ ಸಂದರ್ಭದಲ್ಲೂ ಸಹಿತ ಮುಂದಿನ ಮುಖ್ಯಮಂತ್ರಿ ಯಾರು ಸರ್ ಅಂತ ಕೇಳಿದಂತ ಸಂದರ್ಭದಲ್ಲೂ ಸಹಿತ DK ಶಿವಕುಮಾರ್ ಅವರು ಹೇಳಿದ್ರು ಪಕ್ಷ ತೀರ್ಮಾನ ಮಾಡುತ್ತೆ, ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡುತ್ತೆ ಅನ್ನುವಂಥದ್ದು. ಅದಾದ ಬಳಿಕ CLP ಸಭೆಯಲ್ಲೂ ಸಹಿತ DK ಶಿವಕುಮಾರ್ ಹೆಸರನ್ನ ಪ್ರಸ್ತಾಪ ಮಾಡೋದಿಲ್ಲ, ಆದ್ರೆ ಅದರ ಬದಲಾಗಿ ಹೈಕಮಾಂಡ್ ಹೇಳಿದಂತೆ ಅನ್ನುವಂಥದ್ದನ್ನ ಪ್ರಸ್ತಾಪ ಮಾಡುವ ಮುಖಾಂತರ ಸಿದ್ದರಾಮಯ್ಯನವರು ಕೊನೆಯ ಕ್ಷಣದಲ್ಲಿ ಎಲ್ಲ ಒಂದ್ ಕಡೆ ಒಂದಿಷ್ಟು ಗೊಂದಲವನ್ನ ಸೃಷ್ಟಿ ಮಾಡುವ ಮುಖಾಂತರ ಒಂದು ಸಂದೇಶವನ್ನ ರವಾನೆ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರ ಅನ್ನುವಂಥದ್ದು ಇದೀಗ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಶರತ್, ಒಂದ್ ಕಡೆ ಬಸವರಾಜ್, ಈಗ ಪ್ರೆಸ್ ಮೀಟ್ ಮಾಡೋದಕ್ಕಿದ್ದಾರೆ, ಪ್ರೆಸ್ ಮೀಟ್ ಆದ ನಂತರ ಏನಾದರೂ ಲೋಕಭವನಕ್ಕೆ ಹೋಗ್ತಾರಾ ಅಥವಾ ಹೇಗೆ ಸಮಯ ನಿಗದಿ ಆಗಿದೆಯಾ ಈಗ ಲೋಕಭವನಕ್ಕೆ ಹೋಗೋದು? ಶರತ್, ಇದೀಗ ಮುಂದಿನ ಮುಖ್ಯಮಂತ್ರಿ ಹೆಸರನ್ನ ಕೂಡ ಸುದ್ದಿಗೋಷ್ಠಿಯಲ್ಲೇ ಕೂಡ ಒಂದ್ ಕಡೆ ಘೋಷಣೆ ಮಾಡ್ತಾರೆ. ಘೋಷಣೆ ಆದ ಬಳಿಕವೇ ಲೋಕಭವನಕ್ಕೆ ತೆರಳುತ್ತಾರೆ ಅನ್ನುವಂತ ಮಾಹಿತಿ ಇದೆ. DK ಶಿವಕುಮಾರ್ ಅವರ ಜೊತೆ ಒಂದ್ ಕಡೆ ಸಿದ್ದರಾಮಯ್ಯನವರು, ಸುರ್ಜೇವಾಲಾ ಅವರು ಕೂಡ ತೆರಳುತ್ತಾರೆ ಅನ್ನುವಂತ ಮಾಹಿತಿ ಇದೆ. ಯಾಕಂತಂದ್ರೆ ಈಗ CLP ಸಭೆಯಲ್ಲಿ ಕೂಡ CLP ನಾಯಕನ ಆಯ್ಕೆ ಮಾಡಲಾಗಿದೆ, ಆದ್ರೆ ಮುಂದಿನ ಮುಖ್ಯಮಂತ್ರಿಯನ್ನ ಘೋಷಣೆ ಮಾಡೋದೊಂದೇ ಇರ್ತಕ್ಕಂಥದ್ದು. ಹಾಗಾಗಿ ಈಗ ಜಂಟಿ ಸುದ್ದಿಗೋಷ್ಠಿಯ ಮಾಡುವ ಮುಖಾಂತರ ಆ ಸುದ್ದಿಗೋಷ್ಠಿಯಲ್ಲಿ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ. ಪ್ರಸ್ತಾಪ ಮಾಡಿದ ತತ್ಕ್ಷಣವೇ CLP ಸಭೆಯಲ್ಲಿ ಏನು 1 ಲೈನ್ ಅಜೆಂಡಾ ಏನು ಮಂಡನೆ ಮಾಡಿದ್ದಾರೆ, ಅನುಮೋದನೆ ಏನಾಗಿದೆ, ಆ ಒಂದು ಪತ್ರವನ್ನ ತೆಗೆದುಕೊಂಡು ಸರ್ಕಾರವನ್ನ ರಚನೆ ಮಾಡ್ಲಿಕ್ಕೆ, ಹಕ್ಕು ಮಂಡನೆ ಮಾಡ್ಲಿಕ್ಕೆ ಲೋಕಭವನಕ್ಕೆ ತೆರಳುವಂತದ್ದು. ಶರತ್, ಓಕೆ, ಫೈನ್, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ.